ಈ ಸಮೀರ್ MD ಅಂತ ಒಬ್ಬ ಹುಡುಗ ಇದ್ದಾರಲ್ಲ, ದೂತ ಅನ್ನೋ ಚಾನಲ್ ಒಳಗ ಒಂದು ಸುಮಾರು ವಿಡಿಯೋಸ್ ಅವರು ಹರಿಬಿಟ್ಟಿರೋ ಉದಾಹರಣೆ ನಿಮ್ಗೆಲ್ರಿಗೂ ಗೊತ್ತೈತಿ. ತೀರಾ ಇತ್ತೀಚೆಗೆ ನಿನ್ನೆ ಇನ್ನೊಂದು ವಿಡಿಯೋ ಬಿಟ್ರು. ಸ್ವತಃ ಅವರೇ ಹೇಳ್ಯಾರ ಆ ವಿಡಿಯೋದೊಳಗ ಬಹುಶಃ ಈ ವಿಡಿಯೋ ಕೂಡ ಡಿಲೀಟ್ ಆಗ್ಬೋದು. ಅಂದ್ರ ಹಿಂದ ಏನು ಒಂದು ಧರ್ಮಸ್ಥಳದ ವಿಚಾರವಾಗಿ ಧರ್ಮಸ್ಥಳ ಮಂಜುನಾಥನ ಹೆಸರು ಬಿಟ್ಟು ಸುತ್ತಮುತ್ತಲು ಆಗಿರೋ ಪ್ರಕರಣ ಬಗ್ಗೆ ಅವರು ಮಾತಾಡಿದಾಗ ಸರಿ ಸುಮಾರು 1.5 ಕೋಟಿ ವೀಕ್ಷಣೆ ಆಗಿರೋ ಆ ಒಂದು ವಿಡಿಯೋ ಡಿಲೀಟ್ ಆಗಿದ್ದನ್ನ ಅವರು ಈಗಿನ ವಿಡಿಯೋದೊಳಗ ನೆನೆಸ್ಕೊಂಡು ಈ ವಿಡಿಯೋನು ಡಿಲೀಟ್ ಆಗೋ ಸಾಧ್ಯತೆ ಐತಿ. ಸೊ ಈ ವಿಡಿಯೋ ಏನೈತಲ್ಲ, ಇದು ಕಾಪಿ ರೈಟ್ ಇಲ್ಲ. ಈ ವಿಡಿಯೋ ಡಿಲೀಟ್ ಆಗಕ್ಕಿಂತ ಮುಂಚಿತವಾಗಿ ಈ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ಸಾಧ್ಯ ಆದ್ರೆ ನಿಮ್ಮ ಚಾನಲ್ ಒಳಗೂ ನೀವು ಅದನ್ನ ಬ್ರಾಡ್ಕಾಸ್ಟ್ ಟೆಲಿಕಾಸ್ಟ್ ಮಾಡೋ ಮುಖಾಂತರ ಸೌಜನ್ಯ ಕೇಸಿಗೆ ನ್ಯಾಯ ಕೊಡಿಸೋ ಒಂದು ನಿರ್ಣಯಕ್ಕೆ ಬರ್ರಿ ಅನ್ನೋ ಮಾತು ಅವರು ಆ ಒಂದು ವಿಡಿಯೋದೊಳಗೂ ಸಂದೇಶನೂ ಕೊಟ್ಟಾರ. ಮತ್ತೆ ಅವರು ಅಲ್ಲಿ ಹೆಸರು ತಗೊಂಡಾರ. ಧರ್ಮಸ್ಥಳ ಅಥವಾ ಆ ಕ್ಷೇತ್ರಕ್ಕೂ ಮತ್ತು ಅಲ್ಲೇ ಸುತ್ತಮುತ್ತಲು ನಡೆದಿರೋ ಘಟನೆಗೂ ಯಾವುದೂ ಸಂಬಂಧ ಇಲ್ಲ. ಹಿಂಗಾಗಿ ದೂತ ಅವರು ಧರ್ಮಸ್ಥಳ ಅಥವಾ ಮಂಜುನಾಥ ಸ್ವಾಮಿ ಸುಕ್ಷೇತ್ರದ ಬಗ್ಗೆ ಹೆಸರು ತಗೊಳ್ಳೋದೇನೆ ವ್ಯಕ್ತಿಗಳ ಹೆಸರು ತಗೊಂಡಾಗ ಅಲ್ಲಿ ಆ ಒಂದು ಸುತ್ತಮುತ್ತಲಿರೋ ಪ್ರಭಾವಿ ವ್ಯಕ್ತಿಗಳ ಹೆಸರು ತಗೊಂಡ್ರು ಸಹ 1.5 ಕೋಟಿ ವೀಕ್ಷಣೆ ಪಡೆದಿರುವಂತ ಒಂದು ವಿಡಿಯೋ ಡಿಲೀಟ್ ಆಗುತ್ತಂತಂದ್ರ ಇಲ್ಲಿ ಪ್ರಭಾವಿಗಳು ಇರಲೇಬೇಕಲ್ಲ. ಪ್ರಭಾವಿಗಳು ಇಲ್ಲದೆ ಇದನ್ನ ಏನೂ ಮಾಡಕ್ ಆಗದೇನಿಲ್ಲ. ಸೊ ಅದರ ಸಲುವಾಗಿ 2ನೇ ವಿಡಿಯೋ ಮಾಡಿದ್ರಲ್ಲ, ಅದ್ರೊಳಗೆ ಸ್ವತಃ ಅವರೇ ಹೇಳ್ಕೊಂಡಾರ ಇದು ಕಾಪಿರೈಟ್ ಅಲ್ಲ, ಯಾರು ಬೇಕಾದ್ರೂ ತಗೊಳ್ಬಹುದು. ನಿಮ್ಮ ಚಾನಲ್ ಒಳಗೆ ಹಾಕಿ ಪ್ರಜ್ಞಾವಂತರಿಗೆ ಅಂದ್ರೆ ಜನರಿಗೆ ಸತ್ಯನ ಮುಟ್ಟಿಸ್ರಿ ಅನ್ನೋ ಒಂದು ಸಂದೇಶ ಅದ್ರೊಳಗೆ ಕೊಟ್ಟಾರ. ಜೊತೆಗೆ ಒಂದು ಗೂಗಲ್ ಫಾರ್ಮ್ ಕೊಟ್ಟಾರ. ಅದ್ರೊಳಗೆ ಸಾಧ್ಯ ಆತಂದ್ರೆ ಅಂದ್ರೆ ಎಲ್ರಿಗೂ ನೀವು ಅದನ್ನ ಫುಲ್ಫಿಲ್ ಮಾಡ್ರಿ ಅಂತ ಹೇಳ್ಯಾರ. ಬಟ್ ಸಾಧ್ಯ ಆದ್ರಂದ್ರೆ ಫುಲ್ಫಿಲ್ ಮಾಡ್ರಿ. ಯಾಕಪ್ಪ ಅಂತಂದ್ರೆ ಅದ್ರೊಳಗೆ ಇಮೇಲ್ ID ಮತ್ತೆ ನೇಮ್ ಕೇಳಾಕತೈತಿ. ಮೊಬೈಲ್ ನಂಬರ್, ಇಮೇಲ್ ID ಮತ್ತು ನೇಮ್ ಮೆನ್ಷನ್ ಮಾಡ್ರಿ ಅಂತ ಹೇಳಕತ್ತಾರ. ಅವರು ಗೌಪ್ಯ ಇಡ್ತೀನಿ ಅಂತ ಬೇರೆ ಹೇಳಿದ್ರು. ಆದ್ರೆ ಎಷ್ಟರ ಮಟ್ಟಿಗೆ ಗೌಪ್ಯ ಇರುತ್ತೆ, ಇವತ್ತಿಲ್ಲ ನಾಳೆ ಡಾಟಾ ಬೇಕು ಅಂತ ಅನಿಸ್ದಾಗ ಕಾನೂನಾತ್ಮಕವಾಗಿ ಅವಾಗ ಡಾಟಾ ಅವ್ರು ಹೊರಗಡೆ ಕೊಡಬೇಕಾಗತ್ತೆ. ಇನ್ ಕೇಸ್ ಆಫ್ ನಾ ಹೇಳಕತ್ತೀನಿ. ಅದ್ರ ಸಲುವಾಗಿ ಅಲ್ಲಿ ಅವ್ರು ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ ವ್ಯಕ್ತಿಯ ಹೆಸರು, ಮೊಬೈಲ್ ನಂಬರು ಮತ್ತೆ ಇಮೇಲ್ ಇರಬಾರ್ದಾಗಿತ್ತು. ಬಹುಶಃ ಅವ್ರು ಯೋಚನೆ ಮಾಡಿದ್ದು ಸರಿ ಇರಬಹುದು. ಮೊಬೈಲ್ ನಂಬರ್ ಇದ್ದಾಗ ವ್ಯಕ್ತಿ ಯಾರು ಅಂತ ಕಾಂಟ್ಯಾಕ್ಟ್ ಮಾಡಕ್ ಈಸಿ ಆಗುತ್ತಾ, ಹೆಸರಿದ್ದಾಗ ಮೊಬೈಲ್ ನಂಬರ್ ಹೆಸರು ಜೊತೆಗೆ ಇವರೇನಾ ನೀವು ಅಂತ ಮಾತಾಡಕ್ ಈಸಿ ಆಗುತ್ತಾ. ಇನ್ ಕೇಸ್ ಫ್ಯೂಚರ್ ಒಳಗೆ ಏನಾದರೂ ಒಂದು ಜಸ್ಟಿಸ್ ಕೊಡೋ ವಿಚಾರ ಬಂದಾಗ ಮೇಲೂ ಮಾಡಬಹುದಲ್ಲ ಅನ್ನೋ ಒಂದು ಸ್ಟೈಲ್ ಒಳಗೆ, ಅಂದ್ರೆ ಮೇಲ್ ಸೇಫರ್ ಸೈಡ್ ಜಾಸ್ತಿ ಆಗುತ್ತೆ, ಮೇಲ್ ಹ್ಯಾಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಅವರು ಮೇಲ್ ID ಮತ್ತೆ ಮೊಬೈಲ್ ನಂಬರ್ ಮತ್ತೆ ನೇಮ್ ಕೇಳಿರ್ಬೋದು. ಬಟ್ ಅವರು ಹೆಸರು, ಮೊಬೈಲ್ ನಂಬರು, ಮೇಲ್ ID ಇಲ್ಲದೆ ಹೋಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕೇಳಿದ್ರಂದ್ರೆ ಮಾತ್ರ ಸಾಕಷ್ಟು ಜನರ ಒಂದು ಅಭಿಪ್ರಾಯ ಹೊರಗೆ ಬರ್ತಿತ್ತು ಅಂತ ಅನ್ಸುತ್ತೆ. ಅಷ್ಟಲ್ದೇನೆ ಏನು ಪ್ರಭಾವಿಗಳು ಅಂತ ನಾ ಹೇಳಕತ್ತೀನಲ್ಲ, ಅವ್ರ ಹೆಸರು ತಗೊಳ್ಬಾರ್ದು ಅಂತ ಹೇಳಿ ಕೋರ್ಟ್ದಿಂದ ರಿಸ್ಟ್ರಿಕ್ಷನ್ ಇದ್ರು ಸಮೀರ್ ಅವರು ಹೆಸರು ತಗೊಂಡಾರ. ಹೆಸರಂದ್ರೆ ಮುಂದೆ ಜೈನ್ ಅನ್ನೋ ಹೆಸರು ಹಾಕ್ಯಾರ. ಅವರು ಇರಬಹುದು, ಆದ್ರ ಅವ್ರ ಮೇಲೆ ಇನ್ನೊಂದು FIR ಆಗೋ ಬಹುಶಃ ಸಾಧ್ಯತೆ ಇಲ್ಲೇ ಕಾಣಕತೈತಿ. ಮತ್ತೆ ನ್ಯಾಯಕ್ಕಾಗಿ ಏನು ಹೋರಾಡ್ತಿದ್ದಾರಲ್ಲ ಸಮೀರ್ ದೂತ ಅವರು, ಇವ್ರ ಮೇಲೆ ಕೆಲವೊಂದಿಷ್ಟು ಅಲಿಗೇಷನ್ ಆಗಾಕತ್ತಾವ. ಜಾತಿ ಸಮೀಕರಣ ಆಗಾಕತೈತಿ. ನಿನ್ನ ಜಾತಿ ಒಳಗ ನೀನ್ ಏನ್ ಮಾಡ್ಬೇಕನ್ನೋದನ್ನ ನೋಡು, ನಮ್ಮ ಹಿಂದೂ ಧರ್ಮಕ್ಕೆ ನೀನ್ ಯಾಕೆ ಕೈ ಹಾಕ್ತಿ ಅಂತ ಕೆಲವೊಂದಿಷ್ಟು ಏನಲ್ಲ, ಸಾಕಷ್ಟು ಕಮೆಂಟ್ಸ್ ಬರ್ತಾವ. 100 ಸಾವಿರಾರಲ್ಲ, ಲಕ್ಷಾಂತರ ಕಮೆಂಟ್ಸ್ ಬಂದವು. ಗುಡ್ ಕಮೆಂಟ್ಸು ಬಂದವು, ಬ್ಯಾಡ್ ಕಮೆಂಟ್ಸು ಬಂದವು. ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಜಾಸ್ತಿ ಮಾತಾಡೋದಕ್ಕಿಂತ ಗುಡ್ ಕಮೆಂಟ್ ಬಗ್ಗೆ ಮಾತಾಡೋದು ಒಳ್ಳೇದನ್ಸುತ್ತೆ. ಯಾಕಂತಂದ್ರ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಿರ್ತೀವಲ್ಲ, ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ವಿಚಾರದೊಳಗ ಆ ವಿಚಾರವಾಗಿ ಕೆಟ್ಟ ಕಮೆಂಟ್ಗಳು ಸಹಜ. ಯಾಕಂದ್ರೆ ಅವ್ರಿಗೆ ಅದು ಆಗ್ತಿರಂಗಿಲ್ಲ. ಅವರು ಈ ಪ್ರಭಾವಿಗಳ ಹಿಂದಿರ್ತಾರ, ಅವ್ರಿಗೆ ಆ ಪ್ರಭಾವಿಗಳ ಬಗ್ಗೆ ಜಾಸ್ತಿ ಅವ್ರಿಗೆ ಒಲವಿದ್ದಾಗ ಅವ್ರು ಆ ತರ ಬ್ಯಾಡ್ ಕಮೆಂಟ್ಸ್ ಹಾಕೋದು ಸರಿ. ಅಂದ್ರೆ ಇವರು ಹಿಮ್ಮೆಟ್ತಾರ, ಹಿಂದಕ್ಕೆ ಸರಿದ್ ಬಿಡ್ತಾರ ಬ್ಯಾಡ್ ಕಮೆಂಟ್ಸ್ ನೋಡ್ಕೊಂಡು ಅಂತ ಅನ್ನೋದು ಅವ್ರದ್ದು ಸರಿ. ಆದ್ರೆ ಗುಡ್ ಕಮೆಂಟ್ ಒಳಗ ಕೆಲವೊಂದಿಷ್ಟು ಹಿಂದೂ ಹುಡುಗರು ಸಹ ಹಾಕ್ಯಾರ. ನಾವು ಸಹ ಅಲ್ಪಸಂಖ್ಯಾತರ ವಿಚಾರವಾಗಿ ಬಂದಾಗ, ಹುಡುಗ ಹುಡುಗಿ ವಿಚಾರ ಬಂದಾಗ, ನ್ಯಾಯ ಅಂತ ಬಂದಾಗ ನಾವು ಅದರ ಪರವಾಗಿ ನಿಂತು ಹೋರಾಡಿವಿ, ನಮ್ಮ ಜೀವದ ಹಂಗ ತೆಗೆದು ನಾವು ಹೋರಾಡಿವಿ. ಅಂದ್ರೆ ಇಲ್ಲಿ ಹಿಂದೂ ಮುಸ್ಲಿಂ ಅಂತ ನೋಡ್ಲಾರ್ದಾನೆ ಭಾವೈಕ್ಯದಿಂದ ನಾವೇನು ಹೋರಾಡಿವಲ್ಲ, ಅದೇ ತರ ಸಮೀರ್ ನೀನು ಮುಸ್ಲಿಂ ಆದ್ರೂ ಕೂಡ ಹಿಂದೂ ಪರವಾಗಿ ನಿಂತು ನೀನು ನ್ಯಾಯ ಕೇಳಾಕತ್ತಿಯಲ್ಲ, ನಿನಗೂ ಕೂಡ ಧನ್ಯವಾದಗಳು ಅಂತ ಹೇಳೋ
ಒಂದು ಉದಾಹರಣೆಗಳು ಇಲ್ಲ ನಡೆದವು. ಕಮೆಂಟ್ಸ್ ಒಳಗ, ಫೇಸ್ಬುಕ್ ಒಳಗ, ಯೂಟ್ಯೂಬ್ ಒಳಗ ಸಾಕಷ್ಟು ಕಮೆಂಟ್ಸ್ ಅದಾವ. ಎಲ್ಲಾನು ನೋಡಕ್ಕಾಗಲ್ಲ, ಎಲ್ಲಾನು ಓದಕ್ಕಾಗಲ್ಲ, ಮತ್ತೆ ಎಲ್ಲಾನು ಇಲ್ಲೇ ಮುಂದೆ ತರಕ್ ಆಗ್ತಿರಂಗಿಲ್ಲ. ಸೆಲೆಕ್ಟೆಡ್ ಅಷ್ಟ ನಾನು ಮಾತಾಡಕತ್ತೀನಿ. ಈ ತರ ಸಾಕಷ್ಟು ಅದಾವ. ಕೆಟ್ಟ ಕಮೆಂಟ್ಸ್ ಅಂತೂ ರಗಡ್ ಅದಾವ. ಆದ್ರೆ ಅವರು ಅದನ್ನ ಕಟ್ಟಿಬದ್ಧರಾಗಿ ನಿಂತಾರಲ್ಲ, ಕೆಟ್ಟ ಕಮೆಂಟ್ಸ್ ನೋಡಿನೂ ಕಟ್ಟಿಬದ್ಧರಾಗಿ ನಿಂತಾರಲ್ಲ. ಬಹುಶಃ ನನಗನ್ಸೋದು ನ್ಯಾಯನ ಧರ್ಮದಿಂದ ನೋಡಬಾರ್ದು. ನ್ಯಾಯನೇ, ಧರ್ಮನೇ. ಧರ್ಮ ಅವರ ವೈಯಕ್ತಿಕ ಆತಂದ್ರ ನ್ಯಾಯ ಸಾರ್ವತ್ರಿಕ ಆಗತ್ತ. ಸೊ ಸಾರ್ವತ್ರಿಕ ಯಾವ್ದೈತಿ ಮತ್ತು ಕಾನೂನು ಏನ್ ಹೇಳುತ್ತ ಅನ್ನೋದರ ಮೇಲೆ ನಾವು ಅದನ್ನ ವಿಚಾರ ಮಾಡ್ಬೇಕಾಗತ್ತ, ಮತ್ತೆ ಅನಲೈಸ್ ಮಾಡ್ಬೇಕಾಗ್ತೈತಿ. ಮತ್ತೆ ಈ ಒಂದು ಕೆಲವೊಂದಿಷ್ಟು ಪ್ರಭಾವಿಗಳು ಅಂತ ಆಗಲೇ ಹೇಳಿದ್ನಲ್ಲ, ಆ ಪ್ರಭಾವಿಗಳ ವಿರುದ್ಧ ಯಾರೆಲ್ಲ ಎಷ್ಟೆಷ್ಟು ವಿಡಿಯೋ ಮಾಡ್ಯಾರ, ವಿಡಿಯೋನು ಡಿಲೀಟ್ ಆಗೈತಿ, ಸ್ಟ್ರೈಕ್ ಬಂದೈತಿ, ಮತ್ತೆ ಚಾನಲ್ನು ಡಿಲೀಟ್ ಮಾಡಿಸಿರೋ ಸಾಕಷ್ಟು ಉದಾಹರಣೆ ಅದಾವ. ಅಂಥದ್ರೊಳಗ ಸಮೀರ್ ಅವರು ಕಟಿಬದ್ಧರಾಗಿ ನಿಂತಾರ. ಮತ್ತೆ ಸಮೀರ್ MD ಅವರು ಏನು ಒಂದು ದೊಡ್ಡ ಒಂದು ವಿಡಿಯೋ ಮಾಡಿದ್ರು ಅಂತ ಹೇಳಿದ್ನಲ್ಲ, ಸೆನ್ಸೇಷನಲ್ ವಿಡಿಯೋ ಮಾಡಿದ್ರು ಅಂತ ಹೇಳಿದ್ನಲ್ಲ, 1.5 ಕೋಟಿ ವೀಕ್ಷಣೆ ಕಂಡಿತ್ತು ಅಂತ. ಬಹುಶಃ ಅವರು ನ್ಯಾಯ ಕೊಡೋದಕ್ಕೋಸ್ಕರ ಅಂತ ಹೇಳಿ ಆ ವಿಡಿಯೋ ಮಾಡಿದ್ರು. ಅದು ಯಾಕೆ ಪರ್ಸನಲೈಸ್ ಆಯ್ತು ಅಂತಂದ್ರೆ, 1.5 ಕೋಟಿ ವೀಕ್ಷಣೆ ಕಂಡಿತ್ತಲ್ಲ, ಇದು ಸೆನ್ಸೇಷನಲ್ ಆಗತ್ತ, ನಮ್ಮ ಮೇಲೆ ಪ್ರಭಾವ ಬೀರುತ್ತನ್ನೋ ಆ ಪ್ರಭಾವಿಗಳು ಏನಾದ್ರು ತಮ್ಮಷ್ಟಕ್ಕೆ ನಾವು ಅನ್ಕೊಂಡು ಆತನ ಮೇಲೆ ಏನಾದ್ರು ಮುಗೆ ಬಿದ್ರ ಇಲ್ಲಿ ಮತ್ತೆ ವ್ಯಕ್ತಿ ಏನಾಗ್ಬಿಡ್ತಾನ. ಸಾರ್ವತ್ರಿಕವಾಗಿ ನ್ಯಾಯ ಕೊಡಿಸೋ ವಿಚಾರದೊಳಗೆ ನಾವು ಕೈ ಜೋಡಿಸಿದಾಗ ನಮಗೆ ಈ ತರ ಅನ್ಯಾಯ ಆತಲ್ಲೋ ಅನ್ನೋದನ್ನ ನೋಡಿಕೊಂಡು ಅವರಿಗೆ ಬಲವಾದ ಒಂದು ಮನಸ್ಸೊಳಗ ಒಂದು ನೋವು ಇಳಿದು ಅವ್ರು ಏನ್ ಮಾಡ್ತಾರ, ಮತ್ತೆ ವಿರುದ್ಧವಾಗಿ ಹೋಗೋ ಸಾಧ್ಯತೆ ಇರ್ತೈತಿ. ಸೊ ಸತ್ಯ ಏನು ಅನ್ನೋದನ್ನ ಹೊರಗೆ ಬರಲೇಬೇಕು. ಸತ್ಯ ಅಂದ್ರನ ಹಂಗದು, ಅದು ಬೆಂಕಿ ಇದ್ದಂಗ, ಅದು ತಡ ಆದ್ರೂ ಚಿಂತಿಲ್ಲ, ಅದು ಬಂದ ಬರ್ತೈತಿ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರ, ಈ ಸತ್ಯ ಅಂತ ನಾವೇನ್ ಮಾತಾಡ್ತೀವಲ್ಲ, ಈ ಸತ್ಯಕ್ಕ ಒಂದು ಮಾತ್ರ ಶಕ್ತಿ ಐತಿ ಅಂತ ಅನ್ನಬಹುದು. ಅದು ಏನಂತಂದ್ರ, ಕಟ್ಟ ಕಡೆದಾಗಿ ಅದು ಹೋಗ್ಬೇಕಾದ್ರ ಒಂದು ಕುರುಹು ಆ ಜಗದೊಳಗ ಬಿಟ್ಟ ಹೋಗುತ್ತದು. ಸಾಕಷ್ಟು ಅಪರಾಧಿಗಳು ಸಮಾಜದೊಳಗೆ ಸಿಗಬೇಕಾದ್ರೆ ಇದು ಒಂದೇ ಒಂದು ಕಾರಣ. ಅಪರಾಧಿಗಳು ಏನೇ ಅಪರಾಧ ಮಾಡಿದ್ರು ಕಟ್ಟ ಕಡೆಗೆ ಯಾವ್ದಾದ್ರು ಒಂದು ಸಣ್ಣ ಕುರುಹು ಬಿಟ್ಟು ಹೋಗಿರ್ತೈತಿ ಆ ಸತ್ಯ. ಸತ್ಯ ಸತ್ತಿರಲ್ಲ, ಆದ್ರೆ ಅದು ಕೋಮಾಕ್ ಹೋಗಿರ್ತೈತಿ. ಅಂದ್ರ ಅದಕ್ಕೆ ಬಡಿದು ಕೋಮಾದೊಳಗೆ ಹಾಕಿರ್ತಾರ, ಆ ಥರನೂ ಅನ್ಕೋಬಹುದು. ಹಿಂಗಾಗಿ ಆ ಕೋಮಾದಿಂದ ಹೊರಗೆ ಬರಕ್ ಲೇಟ್ ಆಗ್ಬೋದು ಸತ್ಯಕ್ಕ, ಆದ್ರ ಸತ್ಯನ ಅದು ಇವತ್ತಿಲ್ಲ ನಾಳೆ ಹೊರಗೆ ಬರ್ತೈತೆ ಅನ್ನೋದಕ್ಕ ಒಂದು ಉದಾಹರಣೆ ಈ ದೂತ ಅನ್ನೋ ಹುಡುಗ ಮಾಡಿರೋ ವಿಡಿಯೋ ಡಿಲೀಟ್ ಆದವಲ್ಲ, ಪ್ರಭಾವಿಗಳು ಅಂತೀವಲ್ಲ, ಇವರು ಡಿಲೀಟ್ ಮಾಡಿಸೋ ಪ್ರಯತ್ನ ಮಾಡಾಕತ್ತಾರ. ತಮ್ಮ ಬಗ್ಗೆ ಅಲಿಗೇಷನ್ ಆಗಿರೋ ವಿಡಿಯೋಸ್ ಮತ್ತು ಚಾನಲ್ಸ್ನ ಡಿಲೀಟ್ ಮಾಡೋ ಪ್ರಯತ್ನ ಮಾಡಾಕತ್ತಾರ. ಆದ್ರೆ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಯಾಕೆ ಹೆಗಲ್ ಮುಟ್ಕೊಂಡು ನೋಡ್ಬೇಕು? ಸ್ಪಷ್ಟೀಕರಣ ಯಾಕೆ ಕೊಡ್ತಾ ಇಲ್ಲ? ಆ ಪ್ರಭಾವಿಗಳು ಅಥವಾ ಪ್ರಭಾವಿಗಳ ಗುಂಪೊಳಗ ಯಾರು ಸ್ಪಷ್ಟೀಕರಣ ಯಾಕೆ ಕೊಡ್ತಾ ಇಲ್ಲ? ಮೌನಂ ಸಮ್ಮತಿ ಲಕ್ಷಣಂ ಅಂತ ಬಹುಶಃ ಇಲ್ಲಿ ಆಗ್ಬೋದಲ್ಲ. ಈ ಸಂಶಯ ಬರೋ ತರ ಅವ್ರೇನ್ ನಡ್ಕೊಳಕತ್ತಾರಲ್ಲ, ಈ ಸಂಶಯ ಸಮೀರ್ ಅಥವಾ ದೂತನಂತವ್ರಿಗೆ, ಮತ್ತೆ ಗಿರೀಶ್ ಮಟ್ಟಣ್ಣನವ್ರಂತವ್ರಿಗೆ, ಮತ್ತೆ ಮಹೇಶ್ ಶೆಟ್ಟಿ ತಿಮುರುಡಿ ಅಂತವ್ರಿಗೆ, ಮತ್ತೆ ಥರ್ಡ್ ಐ ಅಂತ ಏನೈತಲ್ಲ ಅಂತವ್ರಿಗೆ, ಅಥವಾ ಈ ದಿನ ಆಗ್ಬಹುದು, ಅಥವಾ ಸೌಜನ್ಯ ಕೇಸ್ ಜಸ್ಟಿಸ್ ಫಾರ್ ಸೌಜನ್ಯ ಅಂತಾರಲ್ಲ, ಈ ಜಸ್ಟಿಸ್ ಫಾರ್ ಸೌಜನ್ಯ ಪರವಾಗಿ ನಿಂತಿರೋ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಇದೇ ತರ ನೋವಾಗೈತಲ್ಲ, ಇದೇ ತರ ಅವ್ರಿಗೆ ಸಮಸ್ಯೆ ಮಾಡ್ಯಾರಲ್ಲ, ಈ ವಿಚಾರವಾಗಿ ಸ್ಪಷ್ಟೀಕರಣ ಕೊಡಬೇಕಾಗಿತ್ತು. ಯಾವ ಒಬ್ಬ ವ್ಯಕ್ತಿಯ ಬಗ್ಗೆ, ಯಾವ ಒಂದು ಗುಂಪುಗಾರಿಕೆ ಬಗ್ಗೆ ಇಷ್ಟೆಲ್ಲ ಯೂಟ್ಯೂಬ್ ಒಳಗೆ